ಹಲೋ ಫ್ರೆಂಡ್ಸ್, ಹೆಂಗದಿರಿ ಎಲ್ಲರೂ? RCS ವ್ಲಾಗ್ಸಿಗೆ ಮತ್ತೊಮ್ಮೆ ಸ್ವಾಗತ. ಸೊ ನೋಡ್ಬೋದು, ಇವತ್ತು ನಾವು ಎಲ್ಲಿ ಹೊರಗಡೆ ಹೊಂಟಿಲ್ಲ. ಸೊ ಮನೆ ಒಳಗನ ರುಚಿಯಾಗಿ ಪಾವ್ ಬಜ್ಜಿ ಹೆಂಗೆ ಮಾಡೋದು ಅಂಥೇಳಿ ನೋಡಕತ್ತೀವಿ. ಸೊ ಇವತ್ತು ನೋಡ್ಬೋದು, ಮಧ್ಯಾಹ್ನ ಬಿಸಿಲು ಪಾವ್ ಬಜ್ಜಿ ತಿನ್ನೋಂಗೆ ಅನಿಸ್ತು ನಮಗೆ. ಅದಕ್ಕೆ ನಮ್ಮ ಮಮ್ಮಿಗೆ ಹೇಳಿದ್ವಿ, ನೋಡ್ರಿ ಎಷ್ಟೊಂದು ಮಸ್ತಂಗೆ ಪಾವ್ ಬಜ್ಜಿ ಮಾಡಿಬಿಟ್ಟಾರೆ. ಸೊ ಇದ್ರ ಜೋಡಿ ಕುರ್ಮಾ ಆಮ್ಯಾಗ ಲಿಂಬೆಹಣ್ಣು ಹಚ್ಕೊಂಡು ತಿಂದುಬಿಟ್ರೆ ಸ್ವರ್ಗನ ಸ್ವರ್ಗ. ಸೊ ನೋಡ್ರಿ, ಮಾಡೋಣಂತ ಇವತ್ತು ಹೆಂಗೆ ಮಾಡೋದು ನೋಡೋಣಂತ. ನೋಡ್ರಿ, ಪಾವ್ ಬಜ್ಜಿ ಮಾಡೋಕೆ ಇವತ್ತು ನಾವು 2 ಟೊಮ್ಯಾಟೊ ಹಚ್ಕೊಂಡಿವಿ. ಆಮೇಲೆ ಇಲ್ಲಿ ನೋಡ್ಬೋದು ಉಳ್ಳಾಗಡ್ಡಿ ಐತಿ, ಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ನೋಡ್ಬೋದು ಸಣ್ಣಗೆ ಹೆಚ್ಕೊಂಡಿವಿ, ಆಮೇಲೆ ಕರಿಬೇವು. ಸೊ ಇವನ್ನೆಲ್ಲ ನಾವು ಕಟ್ ಮಾಡಿ ಒಂದು ಪ್ಲೇಟ್ನಾಗ ಇಟ್ಕೊಂಡಿವಿ. ಆಮೇಲೆ ನಾವು ಮೊದಲೇ ಪೊಟ್ಯಾಟೋನ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಇಲ್ಲಿ ನೋಡ್ಬೋದು ಕಸ್ತೂರಿ ಮೇಥಿ, ಆಮೇಲೆ ಪಾವ್ ಬಜ್ಜಿ ಮಸಾಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿವಿ. ಆಮೇಲೆ ಇಲ್ಲಿ ನೋಡ್ರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಸ್ವಲ್ಪ ಫುಡ್ ಸ್ವಲ್ಪ ಕಲರ್ಗೆ ಬೇಕಾಗಿತ್ತು. ಅದಕ್ಕೆ ನಡ್ರಿ ಇವತ್ತು ಲಘು ಇವತ್ತು ಚಾಲೂ ಮಾಡೋಣಂತ. ಅದಕ್ಕೆ ಒಂದು ಬಾಳ್ಗಿ ತೊಗೊಂಡು ಬಾಳ್ಗಿ ಇಟ್ಕೊಂಡು ಅದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ವಿ. ಮೊದ್ಲಕ್ಕೆ ಎಣ್ಣೆ ನೋಡ್ಬೋದು ಒಂದಿಷ್ಟು ಹಾಕ್ಕೋಬೇಕಾಕೈತ್ರಿ. ಆಮೇಲೆ ಸ್ವಲ್ಪ ಇದಕ್ಕೆ ಸಾಸ್ವೆ ಆಮೇಲೆ ಜೀರಿಗೆ ಹಾಕಿ ಚಟಪಟ ಅಂಥೇಳಿ ಸಿಡಿಸ್ಕೋಬೇಕಾಕೈತೆ ಒಂದು 2 ನಿಮಿಷ. ಇವು ಹಾಕಿದ್ರೆ ಭಾಳ ಟೇಸ್ಟಿ ಬರ್ತಾವೆ ರೀ ಪಾವ್ ಬಜ್ಜಿಗದು. ಆಲ್ಮೋಸ್ಟ್ ಅಲ್ಲಿ ಇವನ್ನ ಫಸ್ಟಿಗೆ ಹಾಕ್ತಾರಲ್ಲ. ಸೊ ಈಗ ನೋಡ್ಬೋದು ಮೆಣಸಿನ್ಕಾಯಿ ಹಾಕ್ಕೊಂಡ್ವಿ, 2 ಮೆಣಸಿನ್ಕಾಯಿ ತೊಗೊಂಡಿದ್ವಿ ನಾವು, ಹಾಕ್ಕೊಂಡ್ವಿ. ಈಗ ನೋಡ್ಬೋದು ಕರ್ಮೆ ಹಾಕೀವಿ, ಕರ್ಮೆ ಚಟ ಅನ್ನಾಗತ್ತು. ಆಮ್ಯಾಗೆ ಕರ್ಮೆ ಆದ್ಮ್ಯಾಗೆ ಇಲ್ಲೊಂದು ಸ್ವಲ್ಪ ಈಗ ಉಳ್ಳಾಗಡ್ಡಿ ಹಾಕ್ಕೊಂಡ್ವಿ. ಉಳ್ಳಾಗಡ್ಡಿನ ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಫ್ರೈ ಮಾಡ್ಬೇಕು ರೀ, ಒಂದು 2-3 ನಿಮಿಷ ತನಕ. ಅವು ಕೆಂಪಂಗೆ ಆಗ್ಬೇಕು. ಕೆಂಪಂಗಾಗಿ ಒಳಗೆಲ್ಲ ನೀರು ಬಿಡ್ತಿರ್ಬೇಕು ರೀ, ಎಣ್ಣೆ ಎಲ್ಲ ಹೊರಗೆ ಬಿಡ್ತಿರ್ಬೇಕು. ಹಂಗೆ ಈಗ ನೋಡಿರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಕೂಡ ನಮ್ಮ ಮನೆಯೆಲ್ಲ ಗಮ್ಮಂತ ಹಾರಕತ್ತ ಬಿಡ್ತು ನೋಡಿರಿ. ನೋಡ್ಬೋದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನಾವು ಒಂದು ಸ್ವಲ್ಪ ತಿರುಗಿಸ್ಕೋಬೇಕು ಒಂದು 2 ನಿಮಿಷ. ಅದು ಪೂರ್ತಿ ಒಂದು ಸ್ವಲ್ಪ ಆರೆಂಜ್ ಕಲರ್ ಆಗೋ ಮಟ್ಟ ತಿರುಗಿಸ್ಕೋಬೇಕು ರೀ, ಯಾಕಂದ್ರೆ ಎಲ್ಲ ಅದ್ರ ಕೂಡ ಮಸಾಲೆ ಮಿಕ್ಸ್ ಆಗ್ಬೇಕು. ಸೊ ಇವಾಗ ನೆಕ್ಸ್ಟ್ ನೋಡಿರಿ ಟೊಮೆಟೊ ಹಾಕಿದ್ವಿ ನಾವು. 2 ಟೊಮೆಟೊ ತೊಗೊಂಡಿದ್ವಿ, ಕರೆಕ್ಟ್ 2 ಟೊಮೆಟೊ ಹಾಕಿದ್ವಿ ರೀ. ಭಾರಿ ನೀರು ಬಿಟ್ಕೋಬೇಕಲ್ಲ. ಟೊಮೆಟೊ ಹಾಕಿದ್ರೆ ಏನಾಗ್ಬಿಡ್ತೈತಿ, ಎಲ್ಲ ಫುಲ್ ಟೊಮೆಟೊ ನೀರು ಬಿಟ್ಕೊಂಡು ಗಟ್ಟಿ ಆಗ್ಬಿಡ್ತೈತಿ ರೀ, ಅದು ಟೇಸ್ಟ್ ಕೊಡ್ತೈತೆ ಭಾಳ. ಸೊ ಇದನ್ನ ಹಾಕ್ಕೊಂಡು ಒಂದು 2-3 ನಿಮಿಷ ಕಲಿಸ್ಕೋಬೇಕು ನಾವು. ಕಲಿಸ್ಕೊಳ್ಮಟ್ಟ ಅಂದ್ರೆ ಏನಾಕೈತಿ, ಟೊಮ್ಯಾಟೊ ಎಲ್ಲ ಫುಲ್ ಬೆಂದು ಬಿಡ್ತೈತಿ. ಆಮೇಲೆ ಇದಕ್ಕೆ ಏನಾಕೈತಿ, ನಾವು ಇವಾಗ ಕಸ್ತೂರಿ ಮೇಥಿ ತೊಗೊಂಡಿವಿ. ಕಸ್ತೂರಿ ಮೇಥಿ ನೋಡ್ಬೋದು ಹಿಂಗೆ ತಿಕ್ಕಿ ಹಾಕೋಬೇಕಾಕೈತಿ. ಹಂಗೆ ಹಾಕ್ಕೊಂಡ್ರೆ ಏನಾಕೈತಿ, ಅದ್ರದ್ದು ವಾಸನೆ ಐತಲ್ರಿ ಫುಲ್ ಅದ್ರ ಫ್ಲೇವರ್ ಕೊಡ್ತೈತೆ ಅದ್ರೊಳಗೆ ಹಾಕಿದ ಕೂಳೆ. ಸೊ ಇದು ಹಾಕಿದ ಮ್ಯಾಗ ಫುಲ್ ಇನ್ನೂ ವಾಸನೆ ಬರಕತ್ತು ಬಿಡ್ತೀರಿ. ಆಮೇಲೆ ಇದು ನೋಡ್ಬೋದು ನಾವು ಇವಾಗ ಅರ್ಶಿನ ತೊಗೊಂಡೇವಿ, 2 ಸ್ಪೂನ್ ಅರ್ಶಿನ ಹಾಕ್ಕೊಂಡೇವಿ. ಸೊ ನೋಡ್ಬೋದು ಅರ್ಶಿನ ಆದ್ಮ್ಯಾಗ ಇವಾಗ ಖಾರದ ಪುಡಿ ಹಾಕೊಳಕತ್ತೀವಿ 4 ಸ್ಪೂನ್. ಸೊ ನೀವು ಎಷ್ಟು ಬೇಕಂದ್ರೆ ನಿಮಗೆ ಖಾರದ ಪುಡಿ ಹಾಕೋಬೋದು. ನಮಗೆ ಖಾರ ಭಾಳ ತಿಂತೀವಿ, ಒಂದು 4 ಸ್ಪೂನ್ ಹಾಕ್ಕೊಂಡೇವಿ. ಅವಾಗ 1 ಚಿಟಿಕೆ ಅಷ್ಟು ಗರಂ ಮಸಾಲ ಹಾಕ್ಕೊಂಡ್ವಿ ನಾವು. ಇಲ್ಲಿ ಗರಂ ಮಸಾಲ ನೀವು ಟೇಸ್ಟ್ ತಕ್ಕಂಗೆ ಹಾಕೋಬೋದು. ಆಮೇಲೆ ನೋಡ್ಬೋದು ಈಗೆಲ್ಲ ಹಾಕಿ ಮಿಕ್ಸ್ ಮಾಡಕತ್ತೀವಿ ರೀ. ಪೂರ್ತಿ ಮಿಕ್ಸ್ ಮಾಡಿದ ಕೂಡಲೇ ಇದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಇವಾಗ ಸ್ವಲ್ಪ ಪಾವ್ ಬಜ್ಜಿ ಮಸಾಲ ಅವನ್ನ ಆ್ಯಡ್ ಮಾಡ್ಬೇಕು. ಪಾವ್ ಬಜ್ಜಿ ಮಸಾಲ ನೋಡಿರಿ ನಿಮ್ಮ ತಕ್ಕಂಗೆ ನೀವು ಹಾಕೋರಿ, ಯಾಕಂದ್ರೆ ಮೊದ್ಲಕ್ಕೆ ಭಾಳಷ್ಟು ಮಸಾಲ ಹಾಕ್ಕೊಂಡಿರ್ತೇವೆ ನಾವು. ಈಗ ನೋಡ್ಬೋದು ಮಸಾಲೆ ಹಾಕಿದ ಕೂಡ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀವಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೋಬೇಕಾಕೈತ್ರಿ ಒಂದು 2 ನಿಮಿಷ. ಕಲಿಸ್ಕೊಂಡ ಮ್ಯಾಗ ನೋಡ್ಬೋದು ಕಲರ್ ಹೆಂಗೆ ಚೇಂಜ್ ಆಕೈತೆ ಅಂದ್ಮ್ಯಾಗ, ಯಾಕಂದ್ರೆ ಎಲ್ಲ ನಾವು ಮಸಾಲೆದು ಹಾಕ್ಯಾವಲ್ರಿ. ಸೊ ಈಗ ನೋಡ್ಬೋದು ಸ್ನ್ಯಾಶರ್ ತೊಗೊಂಡು ಫುಲ್ ಸ್ನ್ಯಾಶ್ ಮಾಡಕತ್ತೇವೆ. ಇವಾಗ ಏನಾಕೈತಂದ್ರೆ ಈಗ ಸ್ನ್ಯಾಶ್ ಮಾಡಿದ ಕೂಡ ನಮಗೆ ತಿನ್ನೋಕೆ ಭಾಳ ಚಲೋ, ಅವಾಗನೇ ಅದು ಹದ ಬರ್ತೈತೆ ರೀ ಪಾವ್ ಬಜ್ಜಿ ತಿನ್ನೋದು. ಅದಕ್ಕೆ ನಮ್ಗೆ ಟೇಸ್ಟಿ ಆಕೈತಿ ಇದೆಲ್ಲ ಸ್ನ್ಯಾಶ್ ಮಾಡಿದ ಕೂಡ. ಹಂಗೆ ತಿಂದ್ರೆ ಬಾಯಾಗೆಲ್ಲ ಸಿಗ್ತೈತಲ್ಲ. ಸೊ ಅದಕ್ಕೆ ನೋಡ್ಬೋದು ಇವಾಗೆಲ್ಲ ಸ್ನ್ಯಾಶ್ ಮಾಡಾಗೈತಿ. ಇವಾಗ ನೋಡ್ಬೋದು ಬೇಯಿಸಿದ ಆಲೂಗಡ್ಡೆ ಹಾಕ್ಕೊಳಕತ್ತೀವಿ. ಎಂಡಿಗೆ ಹಾಕೋಬೇಕಾಕೈತಿ ರೀ ಆಲೂಗಡ್ಡೆ ಎಲ್ಲ ಸ್ನ್ಯಾಶ್ ಮಾಡಿದ್ಮ್ಯಾಗ. ಅವಾಗ ಏನಾಕೈತಿ, ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹಿಂಗೆ ಇನ್ನೂ ಸ್ವಲ್ಪ ಸ್ನ್ಯಾಶ್ ಮಾಡ್ಬೇಕಾಕೈತಿ ರೀ. ಇದು ಮಾಡಿದ ಕೂಡ ಏನಾಕೈತೆ ಅಂದ್ರೆ ಬಾಯಿ ಒಳಗೆ ಒಂದು ರುಚಿ ಕೊಡ್ತೈತೆ ರೀ. ಅದು ಭಾಳ ಟೇಸ್ಟಿ ಇರ್ತೈತೆ ಅದಕ್ಕೆ ಫಸ್ಟಿಗೆ ಹಾಕ್ಕೊಂಡು ಮಾಡಬಾರ್ದು. ಅದಕ್ಕೆ ನೋಡ್ಬೋದು ನೀವು ಇಲ್ಲಿ ಎಲ್ಲ ಫುಲ್ ಸ್ನ್ಯಾಶ್ ಆತ್ರಿ ಸಣ್ಣಗೆ. ಸೊ ನೋಡ್ಬೋದು ಇವಾಗ ಎಲ್ಲ ಆಯ್ತು, ಕುದಿಯಾಕತ್ರಿ ನಮ್ದು ಪಲ್ಯ. ಸೊ ಇದಕ್ಕೆ ನಾವು ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಸೈಡಿಗೆ ಇಟ್ಬಿಡೋಣಂತ. ಎಲ್ಲ ರೆಡಿ ಆಯ್ತು ಇವಾಗ ನೆಕ್ಸ್ಟ್ ನೋಡ್ಬೋದು ಒಂದು ತವಾ ತೊಗೊಂಡಿವಿ. ಒಂದು ತವಾ ತೊಗೊಂಡು ಇದಕ್ಕೆ ನಾವು ಈಗ ಪಾವು ಬೇಯಿಸ್ಕೋಬೇಕಲ್ಲ. ಈಗ ಸ್ವಲ್ಪ ತುಪ್ಪ ಹಚ್ಕೊಂಡು ಪಾವು ನೋಡ್ಬೋದು ಸಣ್ಣಗೆ ಕಟ್ ಮಾಡ್ಕೊಂಡು ನಾವು ಬೇಯಿಸ್ಕೊಳಕತ್ತೀವಿ. ಸೊ ಈಗ ನೋಡ್ಬೋದು ನೀವು ನಿಮ್ಮ ಮಂದಿ ಲೆಕ್ಕಷ್ಟು ನೀವು ತೊಗೊಂಬಂದು ನೀವು ಬೇಯಿಸ್ಕೋಬೋದು. ಇವಾಗ ನಾವು ತುಪ್ಪ ಹಚ್ಕೊಂಡು ಒಂದೊಂದು ಬೇಯಿಸ್ಕೊಳಕತ್ತೀವಿ ಪಾವನ್ನ. ಸೊ ನೋಡ್ಬೋದು ಕಲರ್ ಹೆಂಗೆ ಚೇಂಜ್ ಆಗ್ಯಾವ ಅಂಥೇಳಿ.
ಸೊ ಇದು ಮಾಡಿದ ಕೂಡ ನಮಗೆ ಏನಾಕೈತಂದ್ರೆ ತುಪ್ಪದ ಹುರಿದ ಮ್ಯಾಗ ಟೇಸ್ಟ್ ಅದೊಂದು ಟೇಸ್ಟ ಬೇರೆ ಕೊಡ್ತೈತೆ ರೀ ಬ್ರೆಡ್ ಒಳಗೆ. ಸೊ ಇದನ್ನು ನಾವು ಹಚ್ಕೊಂಡು ಅಕಸ್ಮಾತಾಗಿ ಪಾವ್ಲಾಗಿ ತಿಂದ್ವಿ ಅಂದ್ರೆ ಅದ್ರದ್ದು ಭಾರಿ ಒಂದು ಟೇಸ್ಟ್ ಕೊಡ್ತೈತಿ. ನೀವು ಹೊರಗೆ ಹೋಗಿ ಇದ್ರ ತಿನ್ನೋ ಬದಲಿ ನೀವು ಹಿಂಗೆ ಮನ್ಯಾಗ ಮಾಡ್ಕೊಂಡು ತಿನ್ಬೋದು. ಭಾರಿ ಟೇಸ್ಟಿ ಇರ್ತೈತೆ ರೀ. ಫುಲ್ ಆರ್ಗ್ಯಾನಿಕ್. ಹೊರಗೆಲ್ಲ ಯಾಕೆ ಕೈಲೇ ಮಾಡ್ತಾರೆ ಗೊತ್ತಿಲ್ಲ. ಅದಕ್ಕೆ ನೀವು ಮನ್ಯಾಗ ಹಿಂಗೆ ಮಾಡ್ಕೊಂಡು ತಿಂದ್ರಿ ಅಂದ್ರೆ ಎಷ್ಟು ಬೇಕಾದಷ್ಟು ಮಾಡ್ಕೊಂಡು ತಿನ್ಬೋದು. ಆಮೇಲೆ ಹೊರಗಿಂದು ಭಾಳ ತಿನ್ನೋಕ್ಕಾಗಲ್ಲ. ಇಲ್ಲಿ 3 ಬಿಟ್ಟು 4 ಪಾವು ತಿನ್ಬೋದು. ಅಲ್ಲಿ ಆದ್ರೆ ಬರೀ ಇಷ್ಟಕ್ಕೆ ನಾವು ಭಾಳ ರೊಕ್ಕ ಕೊಟ್ಟು ತಿನ್ಬೇಕಾಕೈತಿ. ಸೊ ನಮಗಂತೂ ಭಾಳ ಟೇಸ್ಟಿ ಅನಿಸ್ರಿ. ತುಪ್ಪ ಗಿಪ್ಪ ಹಚ್ಚಿ ನಮ್ಮ ಮಮ್ಮಿ ಭಾರಿ ಕೊಟ್ಟಿದ್ರೆ ನೋಡ್ಬೋದಲ್ಲಿ ಹೆಂಗೆ ಕಾಣಕತ್ತಾವ ಅಂಥೇಳಿ. ನೋಡಿದ್ರೇ ಬಾಯಾಗ ನೀರು ಬರಕತ್ಬಿಟ್ಟಾವ ನನಗಂತೂ ಈಗ. ಸೊ ಇವಾಗ ನೋಡಿರಿ ಬನ್ ರೆಡಿ ಆಗ್ಯಾವ. ನಾವು ಎಲ್ಲ ತೆಗೆದು ಬನ್ನಿನ ಸೈಡಿಗೆ ಇಟ್ಕೊಳಕತ್ತೀವಿ. ಸೈಡಿಗೆ ಇಟ್ಕೊಂಡ್ಮ್ಯಾಗ ಏನಂತಂದ್ರೆ ಈಗ ನಾವು ಇದಕ್ಕೊಂದು ಪ್ಲೇಟ್ನಾಗ ಸರ್ವ್ ಮಾಡತ್ತೇವಂತ. ಸರ್ವಿಗೆ ನಾವು ಉಳ್ಳಾಗಡ್ಡಿ ಆಮ್ಯಾಗ ಸ್ವಲ್ಪ ಶೇವ್ ತಂದಿದ್ವಿ. ಶೇವ್ನ 2 ಹಾಕಿ ನಾವು ಪಲ್ಯ ಒಳಗೆ ಹಾಕ್ಕೊಂಡು ಇದನ್ನು ಸವಿಬೇಕಂಥೇಳಿ ಮಾಡಿದ್ವಿ. ನೋಡಿರಿ ಇವಾಗ ಒಂದು ಪ್ಲೇಟ್ನಾಗ ನಾವು ಈ ಪಾವ್ ಭಾಜಿ ಮಸಾಲವನ್ನು ಹಾಕ್ಕೊಂಡು ಇದ್ರೊಳಗೆ ಬಾಜು ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀವಿ. ಸೊ ಉಳ್ಳಾಗಡ್ಡಿ ಮ್ಯಾಗ ಹಾಕ್ಕೊಂಡು ಒಂದು ಲಿಂಬೆಹಣ್ಣು ಇಟ್ಕೊಂಡು ಆಮ್ಯಾಗ ಇದ್ರ ಮ್ಯಾಗ ಒಂದು ಸ್ವಲ್ಪ ಶೇವ್ ಹಾಕ್ಕೊಂಡು ಹೊಡ್ಯಾಕತ್ರೆ ಆಹಾ ಏನಂತೀರಿ ಸ್ವರ್ಗ ನೋಡ್ರಿ. ಇವೆಲ್ಲ ನೀವು ಹೊರಗೆ ತಿನ್ನೋ ಬದಲಿ ಮನ್ಯಾಗ ಮಾಡ್ಕೊಂಡು ತಿನ್ಬೋದು ರೀ. ನೋಡ್ಬೋದು ಎಷ್ಟು 1 ಬಿಟ್ಟು 4 ಬಿಟ್ಟು 3-4 ಪಾವು ತಿನ್ನಿರಿ, ನಿಮ್ಗೆ ಯಾರು ಕೇಳಂಗಿಲ್ಲ. ಹೊರಗಾದ್ರೆ ಮತ್ತು ಪಾವು ರೊಕ್ಕ ಕೊಡ್ಬೇಕಾಕೈತಿ ನೀವು. ಸೊ ಅದ ಪಾವು ತಂದು ನೀವು ಮನ್ಯಾಗ ಮಾಡ್ಕೊಂಡು ಆರಾಮ್ಸೆ ಎಷ್ಟು ಬೇಕಾದಷ್ಟು ತಿನ್ಬೋದು. ಸೊ ನೋಡ್ಬೋದು ಇಲ್ಲಿ ಇವಾಗ ರೆಡಿ ಆಗೈತಿ ನಮಗೆ ಪಾವ್ ಭಾಜಿ. ನೋಡ್ರಿ ಬಾಯಿ ಒಳಗೆ ನೋಡಿದ್ರೆ ಎಷ್ಟು ನೀರು ಬಂದಂಗೆ ಆಗತ್ತೆ. ನನಗಂತೂ ಹೊಟ್ಟೆ ಎಲ್ಲ ಗುರ್ರನಾಗದು ಬಿಟ್ಟೈತ್ರಿ ಅದನ್ನು ನೋಡೋಣ. ಅಷ್ಟು ಟೇಸ್ಟಿ ಆಗಿತ್ತು ರೀ. ಕರೆ ಹೇಳ್ಬೇಕಂದ್ರೆ ನನಗೆ ಭಾಳ ಅಂದ್ರೆ ಭಾಳ ವಾಸನೆ ಅಂತೂ ತಡ್ಕೊಳಕ್ಕಾಗತ್ತಿದ್ದಿಲ್ಲ ರೀ. ಅಷ್ಟು ಟೇಸ್ಟಿ ಆಗತ್ತೈತೆ. ಮ್ಯಾಗ ಶೇವ್ ಅದು ಹಾಕಿದ ಕೂಡ ಅದ್ರ ಟೆಕ್ಸ್ಚರ್ ನೋಡಿರಿ ಹೆಂಗಾಗಿತ್ತು ಅಂಥೇಳಿ. ಸೊ ಇದಕ್ಕೆ ನಾವು ಲಿಂಬೆಹಣ್ಣು ಹಾಕ್ಕೊಂಡು ತಿನ್ಬಿಟ್ಟು ಅಂದ್ರೆ ಬಾ ಸ್ವರ್ಗನ ನೋಡ್ರಿ. ಸೊ ನೋಡ್ಬೋದು ಎಷ್ಟು ಸಮೂಸಾಗಿ ಹರಿದಾವು ಪಾವ್ನ ಹಾಕ್ಕೊಂಡು ನಾವು ಮ್ಯಾಗ ಹಿಂಗೆ ಲಿಂಬೆಹಣ್ಣು ಹಾಕ್ಕೊಂಡು ತಿನ್ಬಿಟ್ರೆ ವಾ. ಸೊ ನೋಡಿರಿ ನೀವೆಲ್ಲ ಹೊರಗೆ ಮಾಡ್ಕೊಂಡು ಬದ್ಲಿ ಹಿಂಗೆ ಹೊರನ್ಯಾಗ ಮಾಡ್ಕೊಂಡು ತಿನ್ನಿರಿ. ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲರೂ ಪಾವ್ ಭಾಜಿ ಮಾಡೋದು ಹೆಂಗೆ ಅಂಥೇಳಿ. ಸೊ ನೀವು ಮನ್ಯಾಗ ಮಾಡ್ಕೊರಿ, ತಿನ್ನಿರಿ, ಮಸ್ತ್ ಖುಷಿಯಾಗಿರ್ರಿ. ಆಮ್ಯಾಗ ಕಮೆಂಟ್ ಮಾಡಿರಿ ವಿಡಿಯೋ ತಳಗೆ ಹೆಂಗಾಗೈತೆ ಅಂತ ನಮಗೂ ತಿಳಿಸ್ರಿ. ಆಮ್ಯಾಗ ಮುಂದಿನ ವಿಡಿಯೋದಾಗ ಸಿಗ್ತೇನಂತ. ನಮ್ಮ ಮಮ್ಮಿ ನೋಡಿರಿ ಸೂಪರ್ ಅಂತಂದ್ರೆ. ಸೊ ಮಾಡ್ಕೊರಿ, ತಿನ್ಕೊರಿ, ಎಂಜಾಯ್ ಮಾಡಿರಿ. ಬಾಯ್.